ನಾವು ಕಂಡಂಥ ಧೀಮಂತ ರಾಜಕಾರಣದ ಅಜಾತ ಶತ್ರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ವಿಧಿವಶರಾಗಿರ್ತಕ್ಕಂಥದ್ದು. ಇಂದು ಅವರ ಹುಟ್ಟೂರು ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ನಾನೀಗ ಅದೇ ಜಾಗದಲ್ಲಿದ್ದೀನಿ. ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆ ನಡೆಯುವಂತಹ ಜಾಗವನ್ನೀಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ಎಸ್ ಎಂ ಕೃಷ್ಣರವರ ಅಂತಿಮ ವಿಧಿವಿಧಾನಗಳು ಹಾಗೂ ಅಂತ್ಯಕ್ರಿಯೆ ನಡೆಯುವಂತಹದ್ದು. ಸುಮಾರು 12x20 ಅಳತೆಯ ಒಂದು ಸಿಮೆಂಟ್ ಮಾದರಿಯ ಸಿಮೆಂಟ್ನಲ್ಲಿ ಒಂದು ಬೇಸ್ಮೆಂಟನ್ನು ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಮೇಲ್ಭಾಗದಲ್ಲಿ ಅವರಿಗೆ ಅವರ ಒಂದು ದಹನ ಕ್ರಿಯೆ ಕೂಡ ನಡೀತಕ್ಕಂಥದ್ದು. ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರುವಂತೆ ಶ್ರೀಗಂಧದ ಮೂಲಕ ಅವರನ್ನು ದಹಿಸುವಂಥ ಕ್ರಿಯೆಗಳು ನಡೀತದೆ ಅನ್ನುವಂಥ ವಿಚಾರಗಳು. ಆ ಒಂದು ಕ್ರಿಯೆಗೆ 1000 kg 1 ಟನ್ನಷ್ಟು ಶ್ರೀಗಂಧವನ್ನು ಬಳಸಲಾಗುತ್ತೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅಂತಿಮ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು. ಅಂದರೆ ಜಿಲ್ಲಾಡಳಿತದ ವತಿಯಿಂದ ನಿನ್ನೆಯಿಂದಲೂ ಕೂಡ ಇಲ್ಲಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಮಾಡಲಿಕ್ಕಾಗಿ ಅಲ್ಲಿ ಸಾಕಷ್ಟು ಕ್ರಮ ವಹಿಸಿರ್ತಕ್ಕಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಬೇಸ್ಮೆಂಟ್ ಏನಿದೆ, ಅವರ ಒಂದು ಮೃತದೇಹವನ್ನು ದಹಿಸುವಂತಹ ಒಂದು ಸ್ಥಳದ ಬೇಸ್ಮೆಂಟ್, ಅದಕ್ಕೆ ಬಣ್ಣಗಳನ್ನು ಹೊಡೆಯುವಂಥ ಕಾರ್ಯಗಳಲ್ಲಿ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಇಲ್ಲಿಗೆ ಸಾಕಷ್ಟು ಜನ VVIPಗಳು, ಸರ್ಕಾರದ ಹಾಗೂ ಕೇಂದ್ರದ ನಾಯಕರು ಬರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ವತಿಯಿಂದ ಮಾಡಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಜಾಗದ ಶುಚಿತ್ವವನ್ನುಗೊಳಿಸಿ ಈಗಾಗಲೇ ಅಂತಿಮ ಹಂತದ ರೂಪುರೇಷೆಗಳನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ನೋಡಿದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸುವಂಥ ನಿರೀಕ್ಷೆ ಇರುವುದರಿಂದ ಯಾವುದೇ ರೀತಿಯ ಅಚಾತುರ್ಯ ನಡೀಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಕಣ್ಗಾವಲನ್ನು ಇರಿಸಿರ್ತಕ್ಕಂಥದ್ದು. ಮಂಡ್ಯ SP ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ 3 ಜನ SP ಗಳು ಹಾಗೂ 5 ASPಗಳನ್ನು ಒಳಗೊಂಡಂತೆ 1200ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನು ಈ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಈಗ ನೀವು ವಿಷಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು, ಪೊಲೀಸರು ಈಗಾಗಲೇ ಯಾವ್ಯಾವ ತಂಡ, ಯಾವ್ಯಾವ ಜಿಲ್ಲೆಗಳಿಂದ ಬಂದಿರತಕ್ಕಂಥ ತಂಡ ಯಾವ್ಯಾವ ಸ್ಥಳಗಳಲ್ಲಿ ಬಂದೋಬಸ್ತನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಯಾರನ್ನೂ ಕೂಡ ನೋಯಿಸಿದಂತಹ ಸರಳ ವ್ಯಕ್ತಿತ್ವದ ರಾಜಕಾರಣಿಯಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣರವರು ಸಹಸ್ರಾರು ಸಂಖ್ಯೆಯಲ್ಲಿ, ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಬಲಿಗರನ್ನು ಹೊಂದಿದ್ದಾರೆ. ಅವರೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಬರುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಂಡ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಅವರ ಅಂತಿಮ ದರ್ಶನಕ್ಕೆ ಬರುವಂಥ ಸಂದರ್ಭದಲ್ಲಿ ಜನರು ಅವರ ಅಂತ್ಯಕ್ರಿಯೆಯನ್ನು ನೋಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅವರೆಲ್ಲರಿಗೂ ಕೂಡ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಿರ್ತಕ್ಕಂಥದ್ದು. ಅಂದರೆ ಬರುವಂಥ VVIPಗಳು ಸರ್ಕಾರದ ಕೇಂದ್ರದ ನಾಯಕರುಗಳಿಗೆ ಅವರ ಅಂತ್ಯಕ್ರಿಯೆ ನಡೆಯುವಂಥ ಜಾಗದ ಪಕ್ಕದಲ್ಲೇ ಒಂದು ಆಸನಗಳನ್ನು ಹಾಕಿ ಅವರಿಗೆ ಅಂತ್ಯಕ್ರಿಯೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದರ ಹಿಂಭಾಗದಲ್ಲಿ ಸಾರ್ವಜನಿಕರು ನಿಂತು ಆ ಒಂದು ಅಂತ್ಯಕ್ರಿಯೆಯನ್ನು ನೋಡುವಂತಹ ಕ್ರಿಯೆಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ 8 ಗಂಟೆಗೆ ಹೊರಟಿರ್ತಕ್ಕಂಥ ಮೃತದೇಹ ಸುಮಾರು 10:30ರ ಸಂದರ್ಭದಲ್ಲಿ ಇಲ್ಲಿಗೆ ಬರುವಂತಹ ನಿರೀಕ್ಷೆಗಳಿರ್ತಕ್ಕಂಥದ್ದು. ಅನಂತರದಲ್ಲಿ 3 ರಿಂದ 5 ಗಂಟೆ ಒಳಗಾಗಿ ಅವರ ಎಸ್ ಎಂ ಕೃಷ್ಣರವರ ಅಂತಿಮ ವಿಧಿವಿಧಾನಗಳು ಇದೇ ಜಾಗದಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅರ್ಚು ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮದ್ದೂರು. Ashwavega English News. Coming soon. Your channel, your voice, your trust.